ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಶಿವಲಿಂಗೇಗೌಡರಿಗೆ ಉಲ್ಟಾ ಹೊಡೆದಿದ್ದಾರೆ. ನಿಜಕ್ಕೂ ಶಿವಲಿಂಗೇಗೌಡರು ಬೇಸರವನ್ನು ಹೊರಹಾಕಿ ಇವತ್ತು ರಾಜೀನಾಮೆನ ಪಕ್ಷದಿಂದಲೇ ಕೊಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅಷ್ಟು ನೋವಾಗಿದೆ. ಪಕ್ಷದಿಂದ ಪಕ್ಷಕ್ಕೆ ಬಂದು ಎಷ್ಟು ಸಂಘಟನೆ ಮಾಡಿ ಅಭಿಮಾನಿ ಬಳಗವನ್ನು ಹೊಂದಿದ್ದಂಥ ಶಿವಲಿಂಗೇಗೌಡರಿಗೆ ಎಲ್ಲೇ ಯಾವ ಪಕ್ಷಕ್ಕೆ ಸೇರಿದರೂ ಕೂಡ ಜನ ಅವರನ್ನು ಪ್ರೀತಿಸಿ ಅಷ್ಟೇ ಜನರ ಅಭಿವೃದ್ಧಿಯನ್ನು ಪಡಿಸಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದರೂ ಕೂಡ ಶಿವಲಿಂಗೇಗೌಡರಿಗೆ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಸೊ ಏನಾಯಿತು, ಉಲ್ಟಾ ಹೊಡೆದಂಥ ಡಿ.ಕೆ. ಶಿವಲಿಂಗೇಗೌಡರು ಏನು ಹೇಳಿದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಶಿವಲಿಂಗೇಗೌಡರು ಮತ್ತು ಡಿ.ಕೆ. ಶಿವಕುಮಾರ್ ಭಾರಿ ಸದ್ದು ಮಾಡಿದರು, ಭಾರಿ ಮಾತುಕತೆಯನ್ನು ಕೂಡ ಮಾಡಿದರು. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನು ಕೊಡ್ತೇನೆ ಅಂತಲೂ ಕೂಡ ಹೇಳಿದರು. ಇದರ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಮಾಧ್ಯಮದ ಮೂಲಕ ಶಿವಲಿಂಗೇಗೌಡರು ಕೂಡ ಓಪನ್ ಆಗಿ ಹೇಳಿದರು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ವಹಿಸಿಕೊಂಡ 2 ದಿನಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಮಾತನ್ನು ಬದಲಿಸಿ ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಇಂತಹ ಒಂದು ನಿರ್ಧಾರಕ್ಕೆ ಕೈಗಾಕ್ಬಿಟ್ರಲ್ಲ ಅಂತ ಕೆಲವೊಂದಿಷ್ಟು ಶಾಸಕರು ಮುಖಮುನಿಸು ಮಾಡಿಕೊಟ್ಟಿದ್ದಾರೆ. ಏನೋ ಸಚಿವ ಸ್ಥಾನ ಸಿಕ್ಕಿರುವಂಥ ಶಾಸಕರೇ ಇದೀಗ ನನಗೆ ಆ ಒಂದು ಖಾತೆ ಬೇಕು, ಈ ಖಾತೆ ಬೇಕು ಅಂತ ಹೇಳಿ ಅವರೇ ರಾಜೀನಾಮೆ ಕೊಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಆದರೆ ಒಬ್ಬ ಅಭ್ಯರ್ಥಿ ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಗೆದ್ದು ಶಾಸಕನಾಗಿ JDS ಪಕ್ಷದಿಂದ ಇದ್ದು 3-4 ಬಾರಿ ಗೆದ್ದು ಸೊ ಇವೆಲ್ಲವನ್ನು ಮಾಡಿ ಹೋರಾಟ ಮಾಡಿದಂತಹ ಶಾಸಕ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವೇ ಮಿಸ್ ಆಗ್ತಾ ಇದೆ. ಅವರ ಬದುಕಲ್ಲಿ, ಅವರ ಬಾಳಲ್ಲಿ ಸಚಿವ ಸ್ಥಾನಕ್ಕೆ ಆದ್ಯತೆ ಇಲ್ಲವಾ ಅನ್ನೋದೇ ಇದೀಗ ದೊಡ್ಡ ಚರ್ಚೆ ಆಗಿರುವಂಥದ್ದು. ಸೊ ಮುಖ್ಯಮಂತ್ರಿ ಆದ ಮೇಲೆ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಂತಹ ಡಿ.ಕೆ. ಶಿವಕುಮಾರ್ ಏಕಾಏಕಿ ದಿಢೀರ್ ಉಲ್ಟಾ ಹೊಡೆದಿದ್ದಾರೆ. ನಾಯಕತ್ವ ಅಧಿಕಾರದ ಸಿಕ್ಕಿದ ತಕ್ಷಣ ಉಲ್ಟಾ ಹೊಡೆದಂಥ ಡಿ.ಕೆ. ಶಿವಕುಮಾರ್ ನಿರ್ಧಾರ ಸರಿಯಿಲ್ಲ ಅಂತೇಳಿ ಅರಸೀಕೆರೆಯ ಶಾಸಕರ ಬಳಗ ಏನಿದೆ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅರಸೀಕೆರೆಯಲ್ಲಿ ಅಭಿವೃದ್ಧಿಪಡಿಸಿದಂಥ ಕೋಟ್ಯಾನುಕೋಟಿ ಜನರ ಬಾಳಿಗೆ ಬೆಳಕಾಗಿರುವಂಥ ಶಿವಲಿಂಗೇಗೌಡರನ್ನು ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು, ಕ್ಷೇತ್ರದ ಜನರು. ಡಿ.ಕೆ. ಶಿವಕುಮಾರ್ ಮಾಡಿದ್ದು ಸರಿಯಲ್ಲ ಅಂತೇಳಿ ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದಿತ್ತು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡಬೇಕು. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಸತತ 1 ಗಂಟೆ ಕಾಲ ಫೋನ್ನಲ್ಲಿ ಮಾತನಾಡಿ ಚರ್ಚೆಗಳನ್ನು ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಂಥ ಡಿ.ಕೆ. ಶಿವಕುಮಾರ್ ಇದೀಗ ಶಿವಲಿಂಗೇಗೌಡರು ಸಚಿವ ಸ್ಥಾನ ಕೇಳ್ತಿದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ಹಿರಿಯ ನಾಯಕರಾದಂಥ ಶಿವಲಿಂಗೇಗೌಡರು 2-3 ಬಾರಿ 4 ಬಾರಿ ಗೆದ್ದಂಥ ಶಾಸಕರು, ಅರಸೀಕೆರೆಯಲ್ಲಿ ಅಭಿವೃದ್ಧಿ ಪಡಿಸಿದಂಥ ಶಾಸಕರು ಶಿವಲಿಂಗೇಗೌಡರಿಗೆ ಇಂತಹ ಒಂದು ಅನ್ಯಾಯ ಆಯಿತಲ್ಲ ಅಂತ ಜನ ಕೊರಗ್ತಾ ಇದ್ದಾರೆ. ಶಿವಲಿಂಗೇಗೌಡರು ಮಾಡಿದ್ದು ದೊಡ್ಡ ಎಡವಟ್ಟಾಗಿದೆ. ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಬೆನ್ನಲ್ಲೇ ಅಹಂಕಾರವನ್ನು ಇಡ್ತಾ ಇದ್ರ, ದುರಂಕಾರ ಜಾಸ್ತಿ ಆಯ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಅಭಿವೃದ್ಧಿ ಪಥ ಸಾಗಬೇಕು, ಆದರೆ ಶಾಸಕರ ನಡವಳಿಕೆಯಲ್ಲಿ ಈ ರೀತಿಯಾಗಿ ಬೇಸರವನ್ನು ತರಿಸ್ತಾ ಇದ್ದಾರೆ ಅಂತೇಳಿ ಅವರ ಏನು ಕ್ಷೇತ್ರದ ಜನ ಬೇಸರವನ್ನು ಹೊರಹಾಕಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದು ಮುಂದೆ ಆದರೆ ಉಗ್ರವಾದ ಪ್ರತಿಭಟನೆಗೆ ದೊಡ್ಡ ನಾಂದಿ ಆಡುತ್ತೆ. ಕಾಂಗ್ರೆಸ್ ಪಕ್ಷ ಛಿದ್ರವಾಗುತ್ತೆ. ಈ ರೀತಿಯಾಗಿ ಶಾಸಕರಿಗೆ ಬೇಸರವನ್ನು ತರಿಸಿದರೆ ನಿಜಕ್ಕೂ ಪಕ್ಷ ಉಳಿಯೋಲ್ಲ. ಸಿದ್ದರಾಮಯ್ಯನವರು ಭಾಳ ಆತ್ಮೀಯತೆಯನ್ನು ಒಳಗೊಂಡಿದ್ದರು. ಎಲ್ಲರ ಕಡೆ ಶಾಸಕರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡಿದ್ರು. ಎಲ್ಲರಿಗೂ ವಿಶ್ವಾಸವನ್ನು ತೆಗೆದುಕೊಳ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಒಂದು ಗಮ್ಮತ್ತು ಅದು ಯಾವತ್ತೂ ಶಾಸಕರೇ ಮುಖ್ಯ. ಶಾಸಕರಿಲ್ಲ ಅಂದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಉಲ್ಟಾ ಹೊಡೆದಂತಹ ಸೊ ಇವೆಲ್ಲವನ್ನು ನೋಡಿದರೆ ನಿಜಕ್ಕೂ ಬೇಸರ ಆಗಿರುವಂಥ ಶಾಸಕರೆಲ್ಲರೂ ಇದ್ದಾವೆ. ಶಿವಲಿಂಗೇಗೌಡರು ಇದ್ದಾರಲ್ಲ, ಅವರೆಲ್ಲ ಪಕ್ಷವನ್ನು ಬಿಡ್ತೀವಿ, ಬೇರೆ ಪಕ್ಷವನ್ನು ಕಟ್ತೀವಿ ಅಂತ ಹೇಳಿ ಸುಮಾರು 4-5 ಶಾಸಕರು ನಿರ್ಧಾರವನ್ನು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್
ಈ ರೀತಿಯ ನಿರ್ಧಾರ ಎಷ್ಟರ ಮಟ್ಟಿಗೆ ಮಾಡಿದರೂ ಎಲ್ಲರೂ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಜಮೀರ್ ಖಾನ್ಗೆ ಸಚಿವ ಸ್ಥಾನ ಇಲ್ಲ, ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ಇಲ್ಲ, ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಇಲ್ಲ. ಇವರೆಲ್ಲರೂ ಕೂಡ ಹಿರಿಯ ಪ್ರಭಾವಿ ನಾಯಕರು. ಇಂತಹ ನಾಯಕರ ವಿಶ್ವಾಸವನ್ನು ತೆಗೆದುಕೊಳ್ಳದೆ ಡಿ ಕೆ ಶಿವಕುಮಾರ್ ಈ ರೀತಿಯ ಮುಂದಾಟವನ್ನು ಮರಿತಾ ಇದ್ದಾರೆ. ಅಧಿಕಾರದ ಆಸೆಗಾಗಿ ಈ ರೀತಿಯಾಗಿ ಶಾಸಕರನ್ನು ಬೇರೆ ರೀತಿಯಾಗಿ ಬಳಸ್ಕೊಂಡ್ರೆ ಇದು ಸರಿಯಲ್ಲ ಅಂತ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಭರವಸೆಯನ್ನು ಕೊಟ್ಟು ಒಪ್ಪಿಗೆಯನ್ನು ಕೊಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿದಂಥ ಶಿವಲಿಂಗೇಗೌಡರ ಆಪ್ತ ಡಿ ಕೆ ಶಿವಕುಮಾರ್ ಉಲ್ಟಾ ಹೊಡೆದಿದ್ದಾರೆ. ಸೊ ಇದು ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ತರಿಸಿರುವಂಥದ್ದು. ಸೊ ಪಕ್ಷವನ್ನು ಬಿಡ್ತೀನಿ, ಹೊಸ ಪಕ್ಷವನ್ನು ಕಟ್ತೀನಿ ಅಂತೇಳಿ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಕ್ಷೇತ್ರದ ಜನರ ಜೊತೆ. ಸೊ ನೋಡೋಣ ಶಿವಲಿಂಗೇಗೌಡರ ಮುಂದಿನ ನಿರ್ಧಾರ ಏನಾಗುತ್ತೆ ಅನ್ನೋದನ್ನು ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.